ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಮ್ಮು ಪಾಕಶಾಲೆ ಫ್ರಮ್ ಮೈಸೂರು. ತುಂಬ ದಿನ ಆಗಿತ್ತು ನಾನು ವಿಡಿಯೋ ಮಾಡಿ. ಎಲ್ಲರೂ ಹೇಗಿದ್ದೀರಾ? ಇವತ್ತು ಸಬ್ಬಕ್ಕಿ ಫಿರ್ನಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಅದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸು: ಸಬ್ಬಕ್ಕಿ, ನೈಲಾನ್ ಸಬ್ಬಕ್ಕಿ ತೊಗೋಬೇಕು. ಇದಕ್ಕೆ 1 ಅವರ್ ಮುಂಚೆ ನೆನೆಸಿರಬೇಕು. ನಾನಿದು ವರಲಕ್ಷ್ಮಿ ಸಬ್ಬಕ್ಕಿ ತೊಗೊಂಡಿದ್ದೀನಿ. ಇದರಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಅದಾದಮೇಲೆ ತುಪ್ಪ 2 ಸ್ಪೂನು, 1 ಲೋಟ ಹಾಲು, ಸಕ್ಕರೆ 3/4, ಮಿಲ್ಕ್ ಪೌಡರ್ 1/2 ಕಪ್ಪು, ಏಲಕ್ಕಿ ಪುಡಿ. ಇದಿಷ್ಟು ಬೇಕಾಗಿರೋ ಅಂಥ ಇಂಗ್ರೀಡಿಯೆಂಟ್ಸು. ಇದು ನೋಡಿ, 1 ಲೋಟ ಹಾಲು ಇಟ್ಕೊಂಡಿದ್ನಲ್ಲ, ಅದನ್ನು ಕಾಯಕ್ಕೆ ಇಟ್ಟಿದ್ದೆ. ಆವಾಗಲೇ ಇಷ್ಟು ಮರಳ್ತಾ ಇರಬೇಕು ಹಾಲು. ಆವಾಗ ಈ ಸಬ್ಬಕ್ಕಿ ನೆನೆಸಿರೋದನ್ನ ಇದರೊಳಗೆ ಹಾಕಿ ಮತ್ತೆ ಇದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ಇದು ಒಂದು ಕುದಿ ಬರೋ ತನಕ ಮತ್ತೆ ಬೇಯಿಸ್ಬೇಕು ಈ ಸಬ್ಬಕ್ಕಿನ. ತುಂಬ ಬೇಯಿಸ್ಬೇಡಿ, ಒಂದು ಕುದಿ ಬಂದರೆ ಸಾಕು. ಈ ನೈಲಾನ್ ಸಬ್ಬಕ್ಕಿ ಆಗಿರೋದ್ರಿಂದ ಬೇಗ ಬೆಂದೋಗುತ್ತೆ. ನೋಡಿ, ಸಬ್ಬಕ್ಕಿ ಬೇಯಕ್ಕಿಟ್ಟಿದ್ದೆ, ಅದು ಕುದಿ ಬರ್ತಾ ಇದೆ. ಇವಾಗ ಅದಕ್ಕೆ ಸಕ್ಕರೆ ಹಾಕಬೇಕು. ನಾವು ಸಕ್ಕರೆ ಸ್ವಲ್ಪ ಸಿಹಿ ಜಾಸ್ತಿ ತಿಂತೀವಿ, ಅದಕ್ಕೆ 3/4 ಹಾಕೋತಾ ಇದ್ದೀನಿ. ನೀವು ಕಮ್ಮಿ ತಿಂತೀರಾ ಅಂದರೆ 1/2 ಕಪ್ ಹಾಕೊಳ್ಳಿ ಸಾಕು. ಇದು ಸಕ್ಕರೆ ಆದಮೇಲೆ ಮಿಲ್ಕ್ ಪೌಡ್ರ್ 1/2 ಕಪ್ ಇಟ್ಟಿದ್ದೀನಿ, ಅದು ಪೂರ್ತಿ ಹಾಕಿ ಹಾಕಿದ್ಮೇಲೆ ಸ್ಟಿರ್ ಮಾಡೋಕ್ಕೆ ಈ ಥರದಿದ್ರೆ ಈಸಿ ಆಗುತ್ತೆ, ಗಂಟು ಬರಲ್ಲ. ಮಿಲ್ಕ್ ಪೌಡರ್ ಈಸಿಯಾಗಿ ಮಿಕ್ಸ್ ಮಾಡ್ಬೋದು. ಈ ಥರ ಮಿಕ್ಸ್ ಮಾಡಿ. ಹೀಗೆ ಇದೇನಾಗುತ್ತೆ ಅಂದರೆ ಬೆಂದ ಮೇಲೆ ತುಂಬ ಗಟ್ಟಿಯಾಗೋಗುತ್ತೆ. ಈ ಮಿಲ್ಕ್ ಪೌಡ್ರ್ ಹಾಕಿದಾಗ ಸ್ವಲ್ಪ ನೀರು ಹಾಕಿ, ಒಂದು 1/2 ಕಪ್ಪಷ್ಟು, ಒಂದು 1/2 ಕಪ್ಪು ನೀರು ಹಾಕಿದ್ದೀನಿ. ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಇದನ್ನು ಬೇಯಕ್ಕೆ ಇಡಬೇಕು. ಇದು ಸಬ್ಬಕ್ಕಿ ಹೇಗೆ ನೆನೆಸ್ಬೇಕು ಅಂತ ಅಂದರೆ, ನಾನು ಕಪ್ ತೋರಿಸೋದಲ್ವಾ ಸಬ್ಬಕ್ಕಿ ನೆನೆಸಿರೋದು, ಅದರಲ್ಲಿ 1/2 ಕಪ್ಪಷ್ಟು ನೆನೆಸ್ಬಿಟ್ಟು ಪಾತ್ರೆಗೆ ಹಾಕಿ ಅದ್ರ ಮೇಲೆ ನೀರು ಫುಲ್ ಅದು ಮುಳುಗೋ ತನಕ ನೀರು ಹಾಕಿ, ಆವಾಗ ಚೆನ್ನಾಗಿ ನೆಂದಿರುತ್ತೆ. ಅದನ್ನು ಯೂಸ್ ಮಾಡೋಕ್ಕೆ ಈಸಿ ಆಗುತ್ತೆ, ಚೆನ್ನಾಗಿ ಬೇಯುತ್ತೆ ಅದನ್ನು ಹಾಕಿದ್ರೆ. ಮತ್ತೆ ನೋಡಿ, ಇದು ಕುದಿ ಬರ್ತಾ ಇದೆ. ಇವಾಗ ಲಾಸ್ಟ್ ಸ್ಟೆಪ್ ಇದು. ಇದಕ್ಕೆ ತುಪ್ಪ 2 ಸ್ಪೂನ್ಸ್ ಇಟ್ಕೊಂಡಿದ್ವಿ, ಅದನ್ನು ಹಾಕಬೇಕು. ಅದಾಕಿ ಅದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಏಲಕ್ಕಿ ಪೌಡ್ರ್ ಹಾಕಿ. ಏಲಕ್ಕಿ ಪೌಡ್ರ್ ಹಾಕೋದ್ರಿಂದ ಘಮ ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿ ಓನ್ಲಿ 1-2 ಮಿನಿಟ್ಸ್ ಇದನ್ನು ಹಿಂಗೆ ಬೇಯಿಸಿ ಸಾಕು. ಅದಾದ ತಕ್ಷಣ ಸ್ಟವ್ ಆಫ್ ಮಾಡಿ ಮುಚ್ಚಿಟ್ಬಿಡ್ಬೇಕು ಇದನ್ನು. ನೋಡಿ, ಇದಾಗಿದೆ. ಇವಾಗ ಸ್ಟವ್ ಆಫ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಇಡ್ತೀನಿ. ಇದೊಂದು 10 ಮಿನಿಟ್ಸ್ ಆದಮೇಲೆ ಆರಿರುತ್ತೆ, ರೆಡಿ ಟು ಸರ್ವ್ ಆಗಿರುತ್ತೆ. ಇದು ನೋಡಿ, ಎಲ್ಲ ಮುಗೀತು, ತಣ್ಣಗಾಗಿದೆ. ಇವಾಗ ಇದು ಈ ಟೆಕ್ಸ್ಚರಲ್ಲಿದೆ, ಇಷ್ಟು ಥಿಕ್ನೆಸ್ ಇರಬೇಕು. ಈ ಥರ ಆಗಿದೆ. ಇದನ್ನು ಸರ್ವಿಂಗ್ ಬೌಲ್ಗೆ ಹಾಕಿ ತೋರಿಸ್ತೀನಿ ನಿಮಗೆ. ಫೈನಲಿ ಫಿರ್ನಿ ಈಸ್ ರೆಡಿ ಟು ಸರ್ವ್. ನೋಡಿ, ಈ ಥರ ಆಗಿದೆ. ವೆರಿ ಟೇಸ್ಟಿಯಾಗಿರುತ್ತೆ. ನೀವು ಟ್ರೈ ಮಾಡಿ. ಹೆಚ್ಚಿನ ವೀಡಿಯೋಸ್ಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.